ಎಕ್ಸಾಕ್ಟ್ಲಿ, ಇದು ಆಕ್ಚುಲಿ ಚೆನ್ನಾಗಿರೋದು. ಈಗೆಲ್ಲ ಸರಿ ಆಯ್ತು. ಎಷ್ಟು ಮುದ್ದ ಕಾಣಿಸ್ತಿದ್ದಾಳೆ ನೋಡು. ಇವಳು ಹೇಳ್ತಿರೋದು ನಿಜ ಕಣೆ. ನೀನ್ ಇವತ್ತು ಗೊಂಬೆ ತರ ಕಾಣಿಸ್ತಿದ್ಯಾ ಗೊತ್ತಾ? ಹೋಗಕ್ಕ, ನಂಗೆ ನಾಚಿಕೆ ಆಗುತ್ತೆ. ಎಲ್ಲ ಡೈನೋಸರಸ್, ನಿನಗೂ ನಾಚಿಕೆ ಆಗುತ್ತಾ? ನನಗೆ ಇವಾಗ ಸಮಾಧಾನ ಆಯ್ತು. ಅಂದ್ರೆ ಇಷ್ಟ ದಿನ ನೀನ್ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಚಿಕ್ಕವಳು ಅಂತ ಎಲ್ಲ ಅದ್ರಲ್ಲೂ ಮಾಫಿ ಮಾಡಿಸ್ಕೊಂಡು ಓಡಾಡ್ತಿದ್ಯಲ್ಲ, ಇನ್ಮೇಲೆ ಹಾಗೆಲ್ಲ ಆಡಂಗಿಲ್ಲ. ನೋಡಕ್ಕ ಇವಳ ನಯ ನಾಜುಕು ನಾಚಿಕೆ ಎಲ್ಲ ಆಗ್ಬೇಕು ಕಣೆ. ಮತ್ತೆ ನೋಡಕ್ಕ ಅದಿತಿ, ಇವತ್ತು ಇವಳನ್ನ ರೇಗಿಸ್ಬೇಕಾ? ಅಂಜೋ ಸುಮ್ಮನೆ ಇರು. ಹೇಗಿದೆ ಪರಿ ನಮ್ ಜಾದು? ನಿನ್ ಮಗಳನ್ನ ರಾಜ್ಕುಮಾರಿ ತರ ರೆಡಿ ಮಾಡಿದೀವಿ. ನನ್ನ ಮಗಳು ಇಷ್ಟು ದೊಡ್ಡೋಳಾಗ್ಬಿಟ್ಲು ಅಂತ ನನಗೆ ಅರಿವೇ ಆಗಲಿಲ್ಲ ಕಣೆ. ನನ್ನ ಕಣ್ಣೆ ತಾಕತ್ತೆ ಅನ್ಸುತ್ತೆ. ನನ್ನ ಬಂಗಾರ. ನನ್ನ 4 ಹೆಣ್ಮಕ್ಳು ಕೈಗೆ ಬಂದ್ಬಿಟ್ರಿ ಕಣೆ. ಭುಜದ ಎತ್ತರಕ್ಕೂ ಬೆಳೆದ್ಬಿಟ್ರಿ. ಸರಿಯಾಗಿ ನೋಡ್ಕೊಂಡು ಹೇಳು ಪರಿ, ಇವಳು ನಿನ್ಗಿಂತ ಎತ್ತರ ಇದ್ದಾಳೆ. ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅಮ್ಮನ ಪಾಲ್ಗೆ ನಾನು ಯಾವಾಗ್ಲೂ ಪಾಪುನೇ. ಮುದ್ದು. ಹಳೆ ಟೇಪ್ ರೆಕಾರ್ಡರು ಈ ಡೈನೋಸಾರ ಸೈಕಲ್ ಗ್ಯಾಪಲ್ಲಿ ಅಮ್ಮನ ಹಾಂ, ಸುಂದರಿ ಏನು ಮಾಡ್ತಿರ್ಬೋದು? ಕಾಲ್ ಮಾಡೋಣ. ಹಾಯ್ ಆದ್ಯಾ ಡಾರ್ಲಿಂಗ್. ಹಾಯ್. ಎಲ್ಲಿದ್ಯಾ? ಅಲ್ಲ, ವಿಕ್ಕಿ ಎಲ್ಲಿದ್ದಾನೆ? ನೀವು ಎಷ್ಟೊತ್ತಿಗೆ ಬರೋದು? ಆಗ್ಲೇ ಚಿಕ್ಕಮ್ಮ ನೀವಿಬ್ಬರ ಬಗ್ಗೆ 2 ಸಲ ವಿಚಾರಿಸಾಯ್ತು. ಸಾರಿ ಸಾರ್ಥಕ್, ನಾನಿವತ್ತು ಅಲ್ಲಿಗೆ ಬರ್ತಾ ಇಲ್ಲ. ಬರ್ತಾ ಇಲ್ಲ? ಯಾಕೇನಾಯ್ತು? ಹುಷಾರಾಗಿದ್ಯಾ ತಾನೆ? ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಆದರೆ ಅಮ್ಮ ಹೋಗೋದು ಬೇಡ ಅಂದರು. ಬೇಡವಂತ? ಯಾಕೆ? ಅಲ್ಲಿಗೆ ಹೋಗಿ ಹೊಟ್ಟೆ ಕೆಡ್ಸ್ಕೊಂಡು ಬರಬೇಕಾಗಿಲ್ಲ, ರೆಸ್ಟ್ ಮಾಡು, ನಿಂಗೆ ಇವಾಗ ಅದೇ ಇಂಪಾರ್ಟೆಂಟು ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಇಲ್ಲಿಗೆ ಬಂದರೆ ಯಾಕೆ ಹೊಟ್ಟೆ ಕಿಡುತ್ತೆ ಆದ್ಯಾ? ಅಲ್ಲ, ಯಾವಾಗ ತಾನೇ ಹಾಗಾಗಿದೆ ಹೇಳು? ಅದು ನನಗೆ ಗೊತ್ತು, ನಿಮಗೆ ಗೊತ್ತು, ಅಮ್ಮನಿಗೆ ಗೊತ್ತಾಗಬೇಕು ಅಲ್ವಾ? ಇಷ್ಟ್ರ ಮೇಲೂ ಅಮ್ಮನ ಹತ್ರ ಕೋಪ ಮಾಡ್ಕೊಂಡು ಅಲ್ಲಿಗೆ ಬಂದರೆ ಅಲ್ಲೂ ಖುಷಿಯಾಗಿರೋಕ್ಕಾಗಲ್ಲ ಅಂತ ಹೇಳಿ ಬರೋದು ಬೇಡ ಡಿಸೈಡ್ ಮಾಡಿದ್ದೀನಿ. ಸರಿ ಬಿಡು, ಎಲ್ಲೋ ಒಂದು ಕಡೆನಾದರೂ ಮ್ಯಾನೇಜ್ ಆಗಲೇಬೇಕಲ್ಲ. ಆದರೆ ನನಗೆ ಅಲ್ಲಿಗೆ ಬರಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಸಾರ್ಥಕ್. ಚಿಕ್ಕಮ್ಮ ಏನು ಅನ್ಕೊಳ್ತಾರೋ ಏನೋ, ಅವ್ರಿಗೆ ಬೇಜಾರಾಗ್ಬೋದು. ಡೋಂಟ್ ವರಿ, ನಿನ್ನ ಹೆಲ್ತ್ ಬಗ್ಗೆ ಹೇಳಿ ನಾನು ಚಿಕ್ಕಮ್ಮನ ಸಮಾಧಾನ ಮಾಡ್ತೀನಿ. ಆದರೆ ನಿಮ್ಮಣ್ಣ ಎಷ್ಟು ತಗಂತ ಇಲ್ಲಿ ಪ್ರತ್ಯಕ್ಷ ಆಗೋದು? ಅವನ ಬಗ್ಗೆ ಗೊತ್ತಿಲ್ಲ ಸಾರ್ಥಕ್. ಗೊತ್ತಿಲ್ಲ ಅಂದ್ರೆ ಏನರ್ಥ? ಅವನೇನಿಗೆ ಬರೋಲ್ವಂತ? ಹಾಗಂತ ಏನೂ ಹೇಳಿಲ್ಲ. ಆಫೀಸಲ್ಲಿ ತುಂಬ ವರ್ಕ್ ಇದೆ ಅಂತೆ, ಮೋಸ್ಟ್ಲಿ ಅಲ್ಲಿಗೆ ಹೋದ ಅನ್ಸುತ್ತೆ. ಇದೊಳ್ಳೆ ಕತೆ ಆಯ್ತಲ್ಲ. ನಿನ್ನೆದುರಿಗೆ ಮಗುಗೆ ಹೇಳ್ದಾಗ ಹೇಳಿನಿ, ಆಫೀಸ್ ವರ್ಕ್ ಏನಿದ್ರು ನಾನು ಹೆಲ್ಪ್ ಮಾಡ್ತೀನಿ, ಫಂಕ್ಷನ್ ಮಿಸ್ ಮಾಡ್ಕೋಬೇಡ ಅಂತ. ಮತ್ತೇನಂತೆ ಒಂದು? ನನಗೆ ಗೊತ್ತಿಲ್ಲ ಸಾರ್ಥಕ್, ನೀವು ಒಬ್ಬರೇ ಅಲ್ಲ, ನಾವು ಹೇಳಿದ್ದೀವಿ ವರ್ಕ್ ಇದೆ, ಪ್ರೆಷರ್ ಇದೆ ಅಂತೇಳಿ ಅತ್ಯಾಗ ಆಡಿದ್ರೆ ಎಷ್ಟು ಅಂತ ಹೇಳೋಕ್ಕಾಗತ್ತೆ ಹೇಳಿ? ಅದೇ ನನಗೇನೋ ಡೌಟ್ ಬರ್ತಿದೆ. ನಿಜ ಹೇಳು, ಅಲ್ಲೇನಾದ್ರೂ ಪ್ರಾಬ್ಲಮ್ ಇದೆಯಾ? ನೀನು ವಿಕ್ಕಿ ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ದೀರಾ? ನನ್ನ ನಿತೀಶ್ನಲ್ಲಿ ಮಾತಾಡೋದಕ್ಕೆ ಸಾರಿ ಸಾರ್ಥಕ್. ಅಮ್ಮ ಹೋಗಬೇಡ ಅಂದ್ರು ಅಲ್ವಾ, ಅದಕ್ಕೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಇವತ್ತ ಏನೂ ಮುಚ್ಚಿಡ್ತಾ ಇಲ್ಲ. ದೆನ್ ಓಕೆ, ಟೇಕ್ ಕೇರ್. ಓಕೆ, ಟೇಕ್ ಕೇರ್.
ಎಲ್ಲ ಸರಿ ಇದೆ ಅನಿಸ್ದೆ. ಬಾಪ ನೋಡಪ್ಪ, ಎಲ್ಲ ಸರಿಯಾಗಿದೆ. ಇಷ್ಟೇ ಅಲ್ವಾ ಅರೇಂಜ್ಮೆಂಟ್ಸು? ಇನ್ನೇನಾದ್ರೂ ಬಾಕಿ ಇದೆಯಾ? ಅಯ್ಯೋ, ಇದೆಲ್ಲ ನನಗೇನು ಗೊತ್ತಾಗತ್ತಮ್ಮ. ನಿಮ್ಮ ಟೈಮ್ನಲ್ಲಿ ಇದೆಲ್ಲ ಬೇಡ ಅಂತ ನಾನೇ ಪರಿಗೆ ಹೇಳಿದ್ದೆ. ಈಗ ನಾನು ರಿಟೈರ್ ಆಗಿದ್ದೀನಿ, ನನ್ನ ಮಾತು ಯಾರು ಕೇಳ್ತಾರೆ? ಇದೆಲ್ಲ ಹೆಂಗಸರು ಡಿಪಾರ್ಟ್ಮೆಂಟು, ಗಂಡಸ್ರಿಗೇನು ಅರ್ಥ ಆಗೋದಿಲ್ಲ. ಚಿಕ್ಕಪ್ಪ, ಹೆಂಗಸರು ಗಂಡಸರು ಅಂತ ಮಾತ್ರ ತೆಗಿಬೇಡಿ, ಆಮೇಲೆ ಇವಳು ಬಾಯಿಗೆ ಬೀಗನೇ ತರಬೇಕಾಗುತ್ತೆ. ಹೌದಾ? ನನ್ನ ಮಗಳು ಹಾಗೆಲ್ಲ ಮಾತಾಡ್ತಾಳ? ಅಯ್ಯೋ, ಅದ್ನೇನ್ ಕೇಳ್ತೀರಾ? ನಿನ್ನೆ ರಾತ್ರಿ ಇವಳು ಭಾಷಣ ಕೇಳಿ ಸುಸ್ತಾಗಿ ಎಲ್ಲರೂ ಕೂತಲ್ಲೇ ಮೂರ್ಛೆ ಹೋಗ್ಬಿಟ್ವಿ. ನನಗೆ ಈ ಹೆಂಗಸರು ಗಂಡಸರು ಅನ್ನೋ ಡಿಫ್ರೆನ್ಸಿಯೇಷನ್ ಎಲ್ಲ ಇಲ್ಲ. ನಮಗೇನು, ಎಲ್ಲರೂ ಸೇರಿ ಮಜಾ ಮಾಡೋದಕ್ಕೆ ಏನಾದ್ರೂ ಒಂದು ಅಕೇಶನ್ ಬೇಕು ಅಷ್ಟೇ. ತಾವು ಹೆಲ್ಪ್ ಮಾಡಿದ್ರೆ ನಾವು ಹೆಣ್ಮಕ್ಳು ದೇವ್ರಾಣೆ ಬೇಡ ಅನ್ನಲ್ಲ. ಕೆಲಸ ಬೇಗ ಮುಗಿದ್ರೆ ಒಳ್ಳೇದಲ್ವಾ? ನೋಡಿದ್ರ ಮತ್ತೆ ಶುರು ಆಯ್ತು ಉಳಿದು ಅಲ್ವೇ? ಹಾ ಲೈಫಲ್ಲಿ ನನಗೆ ಲವ್ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಹಾಗಿರುವಾಗ ನನ್ನ ಬಾಯ್ ಫ್ರೆಂಡ್ ಆಗೋನು ಹೀಗಿರಬೇಕು, ಹಾಗೆ ಕಾಣಬೇಕು ಅಂತ ಒಂದೇ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ನನಗೂ ಲವ್ ಆಗಿ ಬಾಯ್ ಫ್ರೆಂಡ್ ಅಂತ ಸಿಕ್ತವನು ಇಷ್ಟು ಕ್ಯೂಟಾಗಿ, ಇಷ್ಟು ಹ್ಯಾಂಡ್ಸಮ್ ಆಗಿ, ಇಷ್ಟು ಸೂಪರ್ ಆಗಿರ್ತಾನೆ ಅಂತ ನಾನು ನನ್ನಾಡೆ ಅಂದ್ಕೊಂಡಿರಲಿಲ್ಲ. ನಾನು ತುಂಬ ಲಕ್ಕಿ. ನನ್ನ ಹುಡುಗ ಎಷ್ಟು ಕೆಂಪಗಿದ್ದಾನೆ, ಕಚ್ಚಿಬಿಡ್ಬೇಕು ಅನಿಸುತ್ತೆ. ಕಚ್ಚೋದು ಕನಸಿನ ಮಾತು, ಮುಟ್ಟಾದ್ರೆ ಕೊಡ್ತೀನಿ. ಕುರ್ತಾನ ನನಗೋಸ್ಕರ ತಂದಿದ್ದು ಅಂತ ನಿನ್ನೆ ಯಾರೋ ಹೇಳ್ದಾಗಿತ್ತು. ಈಗ ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಫಿಟ್ ಆಗ್ತಿದೆಯಲ್ಲ ವೇದಾಂತ್? ಆದ್ರೂ ನಮ್ಮಿಬ್ರು ಬಾಡಿ ಟೈಪ್ ಕೂಡ ಬೇರೆ ಬೇರೆ ಅಲ್ವಾ? ಹೌದಲ್ವಾ? ಹಾಗಾದ್ರೆ ಸಾರ್ಥಕ್ಕೆ ಅಂತ ಯಾರು ಬಟ್ಟೆ ತಂದಿದ್ದು? ಅಪ್ಪ, ಅದು ಯೂಶಲಿ ಕುರ್ತಾಸ್ ಎಲ್ಲ ಸ್ವಲ್ಪ ಫ್ರೀ ಸೈಜ್ ಇರುತ್ತಲ್ಲ, ಹಾಗಾಗಿ ಫಿಟ್ ಆಗ್ತಿದೆ ಅನ್ಸುತ್ತೆ. ಒಳ್ಳೇದಾಯ್ತಪ್ಪ ವೇದಾಂತ್, ಈ ಬಣ್ಣ ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ಸ್ ಅಪ್ಪ. ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ಬೆಕ್ಕುಗೂ ನಮ್ಮನ್ನು ಯಾರು ನೋಡ್ತಿಲ್ಲ ಅನ್ಕೊಳ್ಳೋ ಪ್ರೇಮಿಗಳಿಗೂ ಏನೂ ವ್ಯತ್ಯಾಸ ಇಲ್ಲ ಅನ್ಸುತ್ತೆ. ಆದರೆ ಇವರಿಬ್ರು ಪ್ರೇಮಿಗಳಂತೂ ಅಲ್ಲ. ಆದರೆ ಇವರಿಬ್ರು ಮಧ್ಯೆ ಮೊದಲಿಲ್ಲದೆ ಇರೋದು ಏನೋ ಒಂದು ನಡೀತಾ ಇದೆ. ಆರ್ತಿ ಅದಕ್ಕೆ ಯಾಕೋ ಒಂಥರ ಇದ್ದಾರೆ. ಮನೆಗೆ ಬಂದ ಮೇಲಿಂದ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಪ್ಸೆಟ್ ಏನಾರು ಆಗಿರ್ಬೋದಾ? ಭಾವ ಹೇಳೋದು ನೋಡಿದ್ರೆ ವಿಕ್ಕಿ ಫಂಕ್ಷನ್ ಬರಲ್ಲ ಅನ್ಸುತ್ತೆ. ಯಾಕೆ ಬರಲ್ಲ? ಅವರಿಬ್ರು ಮಧ್ಯೆ ಏನಾರು ಆಗಿದೆಯಾ? ಅದಕ್ಕೆ ಇಲ್ಲಿಗೆ ಬಂದಿದ್ದಾರಾ? ಹಲೋ, ಡೋರ್ ನಾಟ್ ಮಾಡ್ಕೊಂಡು ಬರೋದಕ್ಕೆ ಏನು ರೋಗ ನಿಮಗೆ? ಇದು ನಂದೇ ರೂಮ್ ತಾನೇ? ನಿಮ್ದಾದ್ರೆ ಮೊದಲು ನಮ್ದಾಗಿತ್ತು, ನೀವಿರೋದಲ್ವಾ ಅಂತ ಬಂದೆ. ನಮಗೂ ಅಂತ ಒಂದು ಪ್ರೈವಸಿ ಇರುತ್ತೆ. ರೂಮ್ ಅಂತ ನಮ್ಗೆ ಹೇಗೆ ಬೇಕಾಗಿ ಆರಾಮಾಗಿರ್ತೀವಿ. ಆದ್ರೆ ಈ ಥರ ಸಡನ್ ಆಗಿ ಎಮ್ಮೆ ಹತ್ರ ಗೊತ್ತು ಸರಿನಾ? ಏನ ಎಮ್ಮೆನಾ? ಬೆಳಗ್ಗೆ ಎದ್ದು ಕಾಫಿ ಕುಡಿಯೋ ಅಭ್ಯಾಸ ಆಗಿದೆ ಅಂತ ಕಾಫಿ ತಗೊಂಬಂದ್ರೆ ನನಗೆ ಜೋರ್ ಮಾಡ್ತೀರಾ? ನೀನ್ ಬರಬೇಡ ಅಂತ ಹೇಳಿಲ್ಲ. ನೀನು ಕಾಫಿನಾರು ತಗೊಂಡ್ ಬಾ, ಇಲ್ಲ ಅಮೃತನಾರು ತಗೊಂಡ್ ಬಾ. ಅಲ್ಲೇ ಒಳಗೆ ಬರೋಕ್ ಮುಂಚೆ ಡೋರ್ ನಾಕ್ ಮಾಡಿ ಬಾ. ಯಾಕೆ ಈ ತರ
ಇರೋ ಫಾರ್ಮಾಲಿಟೀಸ್ ಎಲ್ಲ ಮೇಂಟೈನ್ ಮಾಡಬೇಕು. ಇದನ್ನ ಆಫೀಸಾ ಮನೆ ತಾನೆ? ಡೋರ್ ನಾಕ್ ಮಾಡ್ದಲೆ ಬಂದ್ರೆ ನಿಂಗೇನು ಡಿಸ್ಟರ್ಬ್ ಆಗುತ್ತೆ? ಯಾಕೆ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಿರ್ತೀಯಾ? ಓ ಪರಮೆ, ನನಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ. ಇದ್ರು ನಿನ್ಗೇನಿವಾಗ? ನಾನು ಫೋನಲ್ಲಾದರೂ ಮಾತಾಡ್ತೀನಿ, ಮೂತ್ತಾದರೂ ಕೊಡ್ತೀನಿ. ಇದೆಲ್ಲ ನನಗೆ ಯಾಕೆ? ನೀವೋ ನಿಮ್ಮ ಅಣ್ಣನ ತಮ್ಮ, ಅವ್ರಿಗೆ ಮೂಗಿನ ತುದಿಲೆ ಕೋಪ ಇದ್ರೆ ನಿಮಗೆ ಮೂತಿ ತುಂಬಾ ಕೋಪ. ಈ ಮುಸುಡಿಗೆ ಯಾರು ಬೀಳ್ತಾರೆ? ಹಲೋ, ಬೀಳೋಕ್ ನಾನಿನ್ನು ಹೊಂಡ ಅಲ್ಲ. ಈ ತರ ದುರ್ಗುಟ್ಟೋರ್ ಸವಾಸ ಯಾರು ಮಾಡಲ್ಲ, ತಿಳ್ಕೊಳ್ಳಿ. ಇದು ಓಬ್ರಮೇನೆ. ನನಗೂ ತುಂಬಾ ಫ್ಯಾನ್ಸ್ ಇದ್ದಾರೆ. ಅದೆಲ್ಲ ಓಬ್ರಮೆ, ಇದು ಫ್ಯಾನ್ಸ್ ಇದಾರಂತೆ. ನೀವೇನ್ ಮೂವಿ ಹೀರೋನಾ ಇಲ್ಲ ಸ್ಪೋರ್ಟ್ಸ್ ಸ್ಟಾರಾ? ಮಾತಾಡ್ಸಿದ್ರೆ ಕೆಂಡಕಾರವ್ರಿಗೆ ಯಾರು ಫ್ಯಾನ್ಸ್ ಆಗಲ್ಲ ಮರಿ. ಏನೇನು ಗಂಡಸರ ಬಗ್ಗೆ ತುಂಬಾ ದೊಡ್ಡದಾಗಿ ಮಾತಾಡ್ತಿದೆ. ನಮಗೂ ಹೆಂಗಸರ ಬಗ್ಗೆ ಮಾತಾಡೋದಕ್ಕೆ ದೊಡ್ಡ ಲಿಸ್ಟೇ ಇದೆ. ಏನು ಎಲ್ಲಿಷ್ಟು? ಲಿಸ್ಟು ತುಂಬಾ ದೊಡ್ಡದಿದೆ. ಸದ್ಯಕ್ಕೆ ಒಂದು ಹೇಳ್ತೀನಿ ಸಾಕು. ಏನು? ಅಲ್ಲ, ಇಷ್ಟೊತ್ತು ಚೆನ್ನಾಗೇ ಇದೆ, ಸಡನ್ ಆಗಿ ಏನಾಯ್ತು ನಿನಗೆ? ನಿನ್ನಷ್ಟು ಮೂಡಿರೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಒಳ್ಳೆ ಕಾರ್ಟೂನ್ ಸವಸ ಆಯ್ತು. ಕುರ್ತಾ ಚೆನ್ನಾಗಿದೆ ಅಂತ ಅಪ್ಪ ಹೇಳಿದಾಗ ನೀನ್ ಯಾಕೆ ನಾನ್ ಕೊಡ್ತಿದ್ದು ಅಂತ ಹೇಳಿಲ್ಲ? ನನ್ನ ಸೆಲೆಕ್ಷನ್ ಸೂಪರ್ ಆಗಿದೆ ಅಂದಿದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಅಮ್ಮು ಅಂದ್ರೆ ಏನ್ ತಮಾಷೆನ ಅಂತ ನನಗೆ ಸಪೋರ್ಟ್ ಮಾಡ್ಕೊಂಡು ಯಾಕೆ ಮಾತಾಡ್ಲಿಲ್ಲ? ಮುಖ ಉದಿಸ್ಕೊಳ್ಳೋದಕ್ಕೆ ಇದು ಮ್ಯಾಟರ್ ಆಗುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗಿತ್ತು. ಚಿಕ್ಕ ಮಕ್ಕಳ ಥರ ಆಡ್ತೀರ. ನನಗೆ ಪರ್ಫೆಕ್ಟ್ ಫಿಟ್ ಆಗೋ ಕೊಡ್ತಾನ ನೀನು ಹೇಗೆ ತಂದೆ ಅಂತ ನಿಮ್ಮ ತಂದೆ ಕೇಳಿದ್ರೆ ಅವರು ಡೌಟ್ ಬರ್ತಿರ್ಲಿಲ್ವಾ? ಅದು ಅಲ್ಲದೆ ಏನದು ಅಲ್ದೆ? ನಿನ್ನ ಸೆಲೆಕ್ಷನ್ ನನ್ನ ಸೆಲೆಕ್ಷನ್ ಅಷ್ಟೇನು ಚೆನ್ನಾಗಿಲ್ಲ ಬಿಡು. ಹಾಗಂದ್ರೇನು? ಏನಿನ್ ಮಾತಿನ ಅರ್ಥ? ನಾನ್ ತಂದಿರೋ ಕುರ್ತಾ ಚೆನ್ನಾಗಿಲ್ವಾ? ನಿನ್ ಕುರ್ತಾನ ನೀನ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಿತ್ತಾ? ಯಾವಾಗಿಂದ ನೀನ್ ಟ್ಯೂಬ್ಲೈಟ್ ಅದ? ನಿನ್ನ ಸೆಲೆಕ್ಷನ್ ನಾನು ಸ್ವಲ್ಪ ಕೋಪಿಷ್ಟ ವಿಚಿತ್ರ. ಇಟ್ಸ್ ಲಿಟಲ್ ವಿಯರ್ಡ್. ಆದ್ರೆ ನನ್ನ ಸೆಲೆಕ್ಷನ್ ನೀನು ಆಲ್ವೇಸ್ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್. ನನ್ನ ಒಳಗಿದ್ದ ಒಳ್ಳೆತನ ನನಗೆ ತೋರಿಸ್ಕೊಟ್ಟು ನನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ದು ನೀನು. ನಾನು ಮೊದಲು ಹೇಗಿದ್ನೋ ಅದಕ್ಕಿಂತ ಈಗಿರೋದೇ ಸರಿ ಅಂತ ರಿಯಲೈಸ್ ಮಾಡಿಸಿದ್ದು ನೀನು. ಅಲ್ಲಿಗೆ ನನ್ನ ಸೆಲೆಕ್ಷನ್ ಬೆಸ್ಟ್ ಅಲ್ವಾ? ನಾವೀಗ ನಿಮ್ಮನೇಲಿದ್ದೀವಿ ಅನ್ನೋದು ನೆನಪಿರ್ಲಿ. ನಾವು ಸಿಕ್ಕಲ್ಲಿ ಹೀಗೆ ರೊಮ್ಯಾಂಟಿಕ್ ಆಗಿರಬಾರ್ದು. ಯಾವಾಗಲೂ ಸೇವ್ ಮಾಡೋದಕ್ಕೆ ಕಾಂತ ಬರೋದಿಲ್ಲ. ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಕಣೋ. ನಿನ್ನಂಥ ಹುಡುಗ ನನ್ನಂತೊಳಗೆ ಸಿಗ್ತಾನೆ ಅಂದರೆ ನಂಬೋಕೆ ಆಗ್ತಿಲ್ಲ. ನಿನ್ನ ಜೊತೆಗಿದ್ದಾಗ ನನ್ನ ಪ್ರಪಂಚನೇ ಮರ್ತೋಗಿ ನೀನೇ ನನ್ನ ಪ್ರಪಂಚ ಆಗೋಗ್ತೀಯ. ನಾನೇನು ಮಾಡಲಿ? ಐ ಹೇಟ್ ಯು ಕಣೋ ಸುಳ್ಳೆ ಪುಳ್ಳೆ. ಅದೆಲ್ಲ ಅಲ್ಲದೆ ಇದ್ರು ಏನು ಪ್ರಾಬ್ಲಮ್ಮು? ಇಂಟ್ರಡಕ್ಷನ್ ಮಾಡುವಾಗ ನಾನು ಧ್ರುವ ವಸಿಷ್ಠ, ವೇದಾಂತ ವಸಿಷ್ಠ ತಮ್ಮ ಅಂತ ಹೇಳ್ಕೊಂಡ್ರೆ ಸಾಲದಾ? ಅದಕ್ಕಿಂತ ದೊಡ್ಡ ಐಡೆಂಟಿಟಿ ಬೇಕಾ? ನನ್ನ ಹತ್ರನೂ ಕೆಲವರು ಚೆನ್ನಾಗೇ ಮಾತಾಡ್ತಾರೆ. ನಿನ್ನ ಫ್ರೆಂಡ್ ವಾಣಿನೇ ತಗೋ, ನನ್ನ ಹತ್ರ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಾರೆ. ಸೊ ಯಾರಿಗೆ ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಯಾರಿಗೆ ಗೊತ್ತು? ಹೋಗಿ ಹೋಗಿ ಆ ವಾಣಿ ಬಗ್ಗೆ ಮಾತಾಡ್ತಿದ್ಯಲ್ಲ, ನಿಂಗೊಂಚೂರು ಟೇಸ್ಟ್ ಇಲ್ವಾ? ಅವಳು ಆಲ್ರೆಡಿ 3-4 ಜನ ಹುಡುಗರನ್ನ ಹಳ್ಳಕ್ಕೆ ಬೆಳೆಸಿ ಆರಾಮಾಗಿದ್ದಾಳೆ. ಹೋಗಿ ಹೋಗಿ ಅಂತ ಲೂಸು. ನಾನೇನು ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ನಾ? ನೀನು ನನ್ನ ರೇಗ್ಸಿದ್ಕೆ ಸುಮ್ಮನೆ ಒಂದು ಚಮ ಕೊಟ್ಟೆ. ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ಗ್ಯಾಪಲ್ಲಿ ಲವ್ ಹೋಗಿ ಅಂತ ಬೀಳೋಕೆ ನಾನು ರೆಡಿ ಇಲ್ಲ.
ನನ್ನ ಲೈಫಲ್ಲೆಲ್ಲ ನನ್ನ ಡಿಕ್ಷನರಿಲೂ ಲವ್ ಅನ್ನೋ ವರ್ಡೇ ಇಲ್ಲ ತಿಳ್ಕೊ. ಯಾಕಂದರೆ ನಾನೇ ಅವರಿಂದೆಲ್ಲ ದೂರ ಇದ್ದೀನಿ. ಅಬ್ಬಾ, ಒಂದು ಮಾತಾಡಿದ್ರೆ 100 ಮಾತಾಡ್ತೀರಾ. ಬೇಗ ರೆಡಿಯಾಗಿ ಬನ್ನಿ. ಗಂಟೆಗಟ್ಟಲೆ ರೆಡಿ ಆದರೆ ಇಲ್ಲಿಗೆ ನಿಮ್ಮ ಗರ್ಲ್ ಫ್ರೆಂಡ್ ಬರಲ್ಲ. ಇವನಿಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತಂದು ಕ್ಲಿಯರ್ ಆಯಿತು. ಇನ್ನು ಸಿಂಗಲ್. ಈಗೆಲ್ಲ ಸರಿಯಾಗಿದೆ. ಅಲ್ಲ, ಮೊದಲು ಇದಾಗಿದ್ದರೆ ಏನ್ರಿ ಆಗ್ತಿತ್ತು? ಹಲೋ, ಹೆಂಗಸ್ರ ಫಂಕ್ಷನ್ ನಿಮ್ಗೇನ್ರಿ ಗೊತ್ತು? ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು, ಎಲ್ಲ ಕರೆಕ್ಟ್ ಆಗಿರ್ಬೇಕು. ಅಲ್ಲಿ ನಡೀತಿತ್ತು ಅಂತ ಗೆಸ್ ಮಾಡ್ಬೋದಾ? ಗೆಸ್ ಮಾಡೋದಕ್ಕಲ್ಲ, ನಡೀತಾನೆ ಇಲ್ವಲ್ಲ. ನಾನು ಹೇಳಿದ್ದು ಅಲ್ಲಿ ನಡೀತಿತ್ತು ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿದ್ದೆಪ್ಪ. ನನ್ನ ಪ್ರಕಾರ ಲವ್ ಬರ್ಡ್ಸ್ ಏನೋ ಗುಟ್ಗುಟ್ಟಲ್ಲಿ ಮಾತಾಡ್ತಿದ್ರು ಅನ್ಸುತ್ತೆ. ಅದಕ್ಕೆ ಲೇಟೆಸ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಲೋ, ಅಲ್ಲಿರೋ ಇಬ್ಬರಲ್ಲಿ ಒಬ್ಬರು ನಮ್ಮ ಅಣ್ಣ. ಅವನ ಬಗ್ಗೆ ಏನನ್ನ ಹೇಳ್ಬೇಡಿ. ಇಷ್ಟೊತ್ತು ಕಿಚನಲ್ಲಿ ಲಾಕ್ ಆಗಿದ್ರು ಅನ್ಸುತ್ತೆ. ಇವ್ರ ಪುಣ್ಯಕ್ಕೆ ಇವ್ರನ್ನ ಅಲ್ಯಾರು ಒಟ್ಟಿಗೆ ನೋಡಿಲ್ಲ ಅನ್ಸುತ್ತೆ. ಆದ್ರೆ ಇದೇ ಕಳ್ಳಾಟ ಇನ್ನೂ ಎಷ್ಟು ದಿನ ಅಂತ ಮುಂದುವರಿಯುತ್ತೆ? ಇವತ್ತಲ್ಲ ನಾಳೆ ಸರಿಯಾಗಿ ತಗ್ಲಾಕೋತಾರೆ. ಅದು ನಿಮ್ ಕರ್ಮ, ಏನಾದ್ರೂ ಮಾಡ್ಕೊಳ್ಳಿ ಅಂತ ನಾನ್ ಸುಮ್ನಾಗೋಕ್ಕೂ ಆಗಲ್ಲ. ಇವ್ರ ವಿಚಾರ ನಂಗೆ ಮಾತ್ರ ಗೊತ್ತಿರೋದ್ರಿಂದ ನಾನೇ ಸಿಕ್ಕಾಕ್ಸಿದ್ದು ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ಕಾಂತ, ನೀನು ಗೋತಾ? ಅಂಜು, ನೋಡಬಳಂದವ ಮುಗ್ಗಿನ ಮಾಲೆ ಚಂದವ, ನೋಡಬಳಂದವ ಮುಗ್ಗಿನ ಮಾಲೆ ಚಂದವ, ಗರಗರ ತಿರುವುತ ಕಣ್ಣ ಕಣ್ಣ ಕಣ್ಣ, ಗರಗರ ತಿರುವುತ ಕಣ್ಣ ಕೆಂಪಾಮೈ ಬಣ್ಣ. ಹಚ್ಚಿದಂಗೆ ದೀಪ ಚಂದ್ರನ ಬೆಳಕ ತಿದ್ದಿ ಗೊಂಬಿ ಹಾಗೆ ಮಾಡಿ ರಂಬೆ ನಿನ್ನ ತಾಡಿ, ಗರುಡ ಪಕ್ಷಿ ನೋಡಿ ನಾಚಿ